ಆ ನನ್ನ ಹೆಂಡತಿಯನ್ನು ಬಿಟ್ಟು ಕೊಡುವುದಕ್ಕಾಗಿ ಕಟ್ಟಿಕೊಂಡವ ನಾನಲ್ವೇ ಅಲ್ಲ. ಒಳ್ಳೆ ಮಾತಿನಿಂದ ಹೇಳ್ತೇನೆ. ಅವನ ಮಾತನ್ನ ಕೇಳಿ ಸುಮ್ಮನೆ ನನ್ನ ಕತ್ತಿಗೆ ನೀನು ತಲೆಯನ್ನು ಕೊಡುವುದು ಬೇಡ. ಕತ್ತಿಗ ಇದು ತೋಳಲ್ಲ, ತೊಲೆ ತೊಲೆ. ಇದು ಬೆಕ್ಕಿನ ತಿದ್ದದ್ದು. ಬೆಕ್ಕಿನ ಸುದ್ದಿ ಆಗ್ಬಾರ್ದು. ಎಂತದ್ದು ನಿನ್ಗೆ ಆಗುದಿಲ್ವ ಬೆಕ್ಕಿಗೆ? ನಿನಗೂ ಅವಿನಾಭಾವ ಸಂಬಂಧ ಉಂಟು. ಹೇಳುದಲ್ಲ ಹುಟ್ಟಿರುವ ವಿಷಯ. ನಾನು ಬೆಕ್ಕನ್ನು ತಿಂದಿದ್ದೇನೆ. ಈ ಕಪ್ಪೆ ಗೊತ್ತುಂಟಾ? ಗೊತ್ತುಂಟ. ಕಪ್ಪೆ ನಾನು ನೋಡಿ ತಿಂದಿದ್ದಾರೆ. ಅದನ್ನು ತಿಂದವನೇ. ಆಮೇಲೆ ಈ ಕಾಗೆ ಗೊತ್ತುಂಟು, ನೀರ್ ಕಾಗೆ, ಅದನ್ನು ತಿಂದವನೇ ಪುಣ್ಯಾತ್ಮ. ಮತ್ತೊಂದು ಕೊಕ್ಕರೆ ಗೊತ್ತುಂಟು, ಅದು ತಿಂದಿದವನೇ. ಅಲ್ಲ, ನಾನು ಆಲೋಚನೆ ಮಾಡುದು, ನೀನು ಹೋದಲ್ಲಿ ಎಲ್ಲಾದ್ರೂ ಸಣ್ಣ ಸಣ್ಣ ಮಕ್ಕಳನ್ನು ಮಲಗಿಸಿಟ್ಟಿದ್ರೆ ಅದನ್ನು ಎತ್ಕೊಂಡು ಹೋಗಿ ತಿಂತೀಯ ಅಂತ. ಮನುಷ್ಯರು ತಿನ್ನುವವರಲ್ಲ, ನಮ್ಮ ಒಡನಾಡಿಗಳಂತವರೇ ಅದನ್ನು ತಿಂದೇನ ಬದುಕುತ್ತಾ ಇದ್ದವರು. ಆದ್ರಿಂದ ಗಟ್ಟಿ ಮುಟ್ಟಾಗಿದ್ದಾರೆ. ಬದುಕಿಗೆ ಒಂದು ಕೊನೆ ಹಾಡ್ತೇನೆ. ಈಗ ಕೊನೆಯಲ್ಲ ಇತ್ತೀಚೆಗೆ ಮಾಡ್ತೇನೆ. ಎಂತದ್ದು? ಕೆರೆ ಮನೆಯಲ್ಲಿ ಎಲ್ಲ ಇದ್ದಾರೆ. ಕೆರೆ ಮನೆ ಅದೇ ಕೇಂದ್ರದಲ್ಲಿ ಎಲ್ಲ ಇದ್ದಾರೆ. ಅದಲ್ವಾ? ಕೆಲವು ಕೆಲವರಲ್ಲಿದ್ದಾರೆ. ಇವನನ್ನು ಸೆರೆಮನೆ ಹಾಕಿದಾಗ ಆಯ್ತು. ಬೆಳ್ತೂರು ಅದು ಬೆಂಕಿ ಹಚ್ಚೋಣ. ಭಕ್ತನಾಗಿರುವಂತ ಸ್ವರ್ಣ ತೇಜನನ್ನ ದುಷ್ಟರು ಎಳೆದೊಯ್ತಾ ಇದ್ದ ಅಂತಾದ್ರೆ ಇವರನ್ನ ಸುಮ್ಮನೆ ಬಿಡುವುದೇನು? ಬಿಡುವನೇ ಬ್ರಹ್ಮಲಿಂಗೇಶ, ಬಿಡುವನೇ ಬ್ರಹ್ಮಲಿಂಗ, ಬಿಡುವನೇ ಬ್ರಹ್ಮಲಿಂಗ. ದುಷ್ಟರ ಸೊಕ್ಕನ್ನ ಮುರಿದಕ್ಕಾಗಿ ಯಾರಲ್ಲಿ ಮಂತ್ರಿಗಣ?
ಇಲ್ಲಿವರೆಗೆ ಮಾಡಿದಂತ ಕಾರ್ಯ ಕೆಟ್ಟ ಕಾರ್ಯ. ನಮಗ್ ಒಳ್ಳೇದೇ. ಒಳ್ಳೆ ಮಾತಿಗೆ ಹೇಳ್ತೇನೆ, ಇವತ್ತಿಂದ ಒಳ್ಳೆ ಕಾರ್ಯವನ್ನು ಮಾಡಿ. ನಮ್ಮ ಜೀವಮಾನ ಒಳ್ಳೇದಾಗುದಿಲ್ಲ, ಒಳ್ಳೇದಾಗುದಿಲ್ಲ ನಮ್ಗೆ ಗೊತ್ತುಂಟು. ಒಳ್ಳೇದಾಗದಿದ್ದಾಗ ಮಾಡಿದ್ರು ಕೆಲವರೆಲ್ಲ ಇದ್ದಾರೆ. ಏನಂತ ನಾವಿವತ್ತು ಹೇಳಿದ ಕಾರಣ ಏನು ಅವರ ಕಥೆ ಎಲ್ಲ ಬಿಡು. ನಿನಗೆ ಒಳ್ಳೆ ರೀತಿಯಿಂದ ನಡೆಯುವುದಕ್ಕಾಗುದಿಲ್ಲ ಅಂತ ಆದ್ರೆ ಬಿಡುವುದಿಲ್ಲ. ಅಂದಿದ್ದಾನೆ ಮಂತ್ರಿಗಳ ನಿನ್ನನ್ನು ಕೊಂದು ಕಳಿದ್ದಾರೆ. ನಿಮ್ಮಂತರಿ ಹಾಗೆ ಒಂದೊಂದು ದೈವ ಪೂತ್ರ ನೋಡಿದ್ರೆ ನನಗೆ ಭೇಟಿ ಆಗುತ್ತಾ ಉಂಟು. ಅವನ ಏನ್ ತಿನ್ಬಾರ್ದು. ನೀನು ಮಂತ್ರಿಗಳ ಬರುವ ಉದ್ದೇಶ ಈ ಬ್ಯಾಂತೂರಮ್ಮನವ್ರ ಮನೆಗೆ ಬೆಂಕಿ ಹೌದಕ್ಕಾಗಿ ಬಂದವರು ಬಿಡ್ಬೇಕಲ್ಲ. ಬಿಡಿ ಏನ್ ಮಾಡ್ತೀಯ? ನಿನ್ನ ಕೊಲ್ಲುದ? ನಾವೇನು ಸಾಮಾನ್ಯದವರ? ಏನು ಬೈತ ಅಂತ ಕೆಡುವುದಕ್ಕೆ ಮುಂದಾಗ್ತಿರುತ್ತಾರೆ. ಮತ್ತು ವಿನಾಶಕಾರರಿಗೆ ನಾವೇ ಮೂಲ ಕಾರಣಕರ್ತರಾಗಿದ್ದೇವೆ. ನಿಜ ಏನಲ್ಲೇ ಮಹಾಂಕಾಳಿ ಅಲ್ಲ ನೀವು, ಭದ್ರ ಮಹಾಂಕಾಳಿ. ಹೌದು, ನಿನ್ನ ಅಪ್ಪನನ್ನು ಕೊಂದ ಮೇಲೆ ಭದ್ರ ಮಹಾಂಕಾಳಿ ಅಂತ ಹೆಸರು ಪಡೆದುಕೊಂಡಿದ್ದೇನೆ. ನಿನಗೆ ಹೆಸರು ಬೇಕಾದ್ರೆ ನನ್ನ ಅಪ್ಪನ ಕೊಲ್ತೇನೆ. ನಿನ್ನ ಅಪ್ಪನ ಕೇಳಿಕೆ ಅದು, ಅದನ್ನು ಈಡೇರಿಸಿದ್ದೇನೆ. ಹೇಳುವುದಕ್ಕೆ ನಾನು